ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗಲ್ಲಿ ಟೆಡ್ಡಿ ಬೇರ್ಗಳ ಕಥೆನ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಇರುವಂಥ ಟೆಡ್ಡಿ ಬೇರ್ಗಳ ಕತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಟೆಡ್ಡಿ ಬೇರ್ಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೊರಗಡೆ ಹತ್ತಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಚಿಕ್ಕದು ಟೆಡ್ಡಿ ಬೇರ್ ಇರುತ್ತಲ್ಲ ಅದು ಒಳಗಡೆದು ಹತ್ತಿ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಒಣಗಿದೆ. ಈಗ ಅದಕ್ಕೆಲ್ಲ ಒಳಗಡೆ ಹತ್ತಿ ಇಡ್ತಾಯಿದ್ದೀನಿ. ಟೆಡ್ಡಿ ಬೇರ್ಗಳ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಯಾಕಂದರೆ ಒಂದೊಂದು ಟೆಡ್ಡಿ ಬೇರ್ಗೂ ಒಂದೊಂದು ಕತೆ ಇದೆ. ಅದಕ್ಕೆ ಯಾರ್ಯಾರು ಕೊಡಿಸಿದ್ರು ಅಂತಲೂ ಹೇಳ್ತೀನಿ. ಸೊ ಫಸ್ಟ್ ಈ ಟೆಡ್ಡಿ ಬೇರ್ ಬಂದುಬಿಟ್ಟು ನಮ್ಮ ಇದನ್ನ ಕೊಡಿಸಿದ್ದು. ನಾನು ಫಸ್ಟ್ ಮ್ಯಾರೇಜ್ ಆದಮೇಲೆ ಫಸ್ಟ್ ಬರ್ಡೇ ಬಂದಿತ್ತು. ಆಗ ಹಸ್ಬೆಂಡ್ ಬಂದುಬಿಟ್ಟು ದುಬೈಲಿದ್ದರು. ಇನ್ನೂ ನನ್ನ ಪಾಸ್ಪೋರ್ಟ್ ಆಗಿರಲಿಲ್ಲ, ಪಾಸ್ಪೋರ್ಟ್ ವೀಸಾ ಏನೂ ಆಗಿರಲಿಲ್ಲ. ಆಗ ನಾನು ಅಲ್ಲೇ ಇದ್ದೆ, ಹಸ್ಬೆಂಡ್ ಮನೇಲಿದ್ದೆ. ಸೊ ಆಗಲಿ ಫಸ್ಟ್ ನನ್ನ ಬರ್ಡೇ ಬಂದಿತ್ತು. ಸೊ ಅವರು ಹೋಗ್ಬಿಟ್ಟು ನಮ್ಮ ಇದನ್ನ ಹೋಗ್ಬಿಟ್ಟು ಒಂದು ಟೆಡ್ಡಿ ಬೇರು, ಚಾಕ್ಲೇಟು ಮತ್ತು ಹಾರ್ಟ್ ಶೇಪು ಇದನ್ನೆಲ್ಲ ತೊಗೊಂಬಂದ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಮತ್ತು ನಮ್ಮ ಚಿಕ್ಕಮ್ಮ ಸ್ಯಾರಿ ತೊಗೊಂಬಂದಿದ್ರು ಬರ್ಡೇಗೆ, ನನ್ನ ಬರ್ಡೇಗೆ. ಸೊ ಈ ಟೆಡ್ಡಿಗೆ ಅದೊಂದು ಮೆಮೊರಿ ನನಗೆ. ಸೊ ಇನ್ನೂ ಈ ಟೆಡ್ಡಿ ಬೇರ್ನ ಹಾಗೆ ಇಟ್ಕೊಂಡಿದ್ದೀನಿ. ಮೋಸ್ಟ್ಲಿ ಇದನ್ನ ಮರ್ತೋಗಿರ್ಬೋದು, ಬಟ್ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು. ಇದು ಆ್ಯಕ್ಚುಲಿ ಅವ್ರು ಕೊಟ್ಟಾಗ ನಾನು ಬಳ್ಳಾರಿಗೆ ತೊಗೊಂಬಂದು ಇಟ್ಟಿದ್ದೆ. ಅದು ಇಲ್ಲೇ ಇದೆ, ಎಲ್ಲಿ ತೊಗೊಂಡೋಗಲ್ಲ ನಾನು ಇದನ್ನು. ಅಂದರೆ ಬೆಂಗಳೂರಿಗೆ ಇಲ್ಲ ಹಾವೇರಿಗೆ ಅಲ್ಲೆಲ್ಲ ಇಟ್ಟಿಲ್ಲ, ಸೀದಾ ಬಳ್ಳಾರಿಗೆ ತೊಗೊಂಬಂದು ಇಲ್ಲೇ ಇಟ್ಟಿದ್ದೀನಿ. ಇಲ್ಲೇ ಇದೆ ಅದು. ಸೊ ಈ ಒಂದು ಟೆಡ್ಡಿ ಬೇರ್ಗೆ ಈ ಒಂದು ಟೆಡ್ಡಿ ಬೇರ್ ಕತೆ ಇದಾಗಿತ್ತು. ಆ್ಯಂಡ್ ಈಗ ಅದನ್ನೆಲ್ಲ ಫಿಲ್ ಮಾಡಿದೆ, ನೀವಿಲ್ಲಿ ನೋಡ್ಬೋದು. ಈಗ ಇದನ್ನು ನನ್ನ ಮಗಳಿಗೆ ಕೊಡ್ತೀನಿ. ನೋಡಿ ಎಷ್ಟು ಖುಷಿ ಆಗ್ತಾಳೆ ಅವಳಿಗೆ. ಈಗೀಗ ಗೊಂಬೆಗಳಂದರೆ ತುಂಬಾ ಖುಷಿ. ಅದರಲ್ಲಿ ಈ ಟೆಡ್ಡಿ ಬೇರ್ ಕೊಟ್ಬಿಟ್ರೆ ಅಂದರೆ ಇನ್ನೂ ಖುಷಿ ಪಡ್ತಾಳೆ. ಅದು ಯಾಕಂದರೆ ಇಟ್ಕೊಳಕ್ಕೆ ಚೆನ್ನಾಗಿರುತ್ತಲ್ಲ, ಚಿಕ್ಕದಾಗಿ ಅದನ್ನು ಹಿಡ್ಕೊಂಡು ಆಟ ಆಡ್ತಾಳೆ. ಎಷ್ಟು ಚೆನ್ನಾಗಿ ನಗ್ತಾಳೆ ಈ ಟೆಡ್ಡಿ ಬೇರ್ನ ಹಿಡ್ಕೊಂಡು. ತೋರಿಸ್ತೀನಿ, ನೀವೇ ನೋಡಿ. ಖುಷಿ ಖುಷಿ ನೋಡಂಗೆ ಖುಷಿ. ಏಯ್ ಕೊಡು, ಇಲ್ಲಿ ಕೊಡು. ಈಗ ಇನ್ನೊಂದು ಟೆಡ್ಡಿ ಬೇರು, ಅದು ಸ್ವಲ್ಪ ದೊಡ್ಡದಿದೆ. ಅದರದ್ದು ಹತ್ತಿ ಎಲ್ಲ ನಾನಿಲ್ಲಿ ಮಂಚದ ಕೆಳಗೆ ಹಾಕಿದ್ದೀನಿ. ಯಾಕಂದರೆ ಅದು ಹತ್ತಿ ಇಬ್ಬರು ಪಾಪುಗಳು ತಿಂದುಬಿಡ್ತಾರೆ ಎಲ್ಲರೂ ಹಾಕಿದ್ರೆ. ಆ್ಯಂಡ್ ಅವರು ಒಂದು ಹತ್ರ ಇರಲ್ಲ, ಈಗ ಮುಂದಕ್ಕೆ ಹೋಗ್ತಾರೆ. ಸೊ ಅದರಿಂದ ಏನಾದ್ರು ಕೆಳಗೆ ಬಿದ್ದಿರುತ್ತಲ್ಲ, ಒಂದು ಚಿಕ್ಕದು ಏನಾದರೂ ಬಿದ್ದಿರಲಿ ಅದನ್ನು ನೋಡಿ ಹಿಡ್ಕೊಂಡು ತಿಂತಾರೆ. ಸೊ ಅದರಿಂದ ಅವ್ರಿಗೆ ಕೈ ಸಿಗದೆ ಇರೋ ಥರ ರೂಮಲ್ಲಿ ಈ ಥರ ಮಂಚದ ಕೆಳಗೆ ಹಾಕಿದ್ದೆ. ಅದು ಟೆಡ್ಡಿ ಬೇರ್ ಸ್ವಲ್ಪ ದೊಡ್ಡದಿದೆ. ಸೊ ಅದಕ್ಕೆ ಜಾಸ್ತಿ ಹತ್ತಿ ಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಅದನ್ನು ರೂಮಲ್ಲಿ ಇಟ್ಟಿದ್ದೆ ಹತ್ತಿ ಎಲ್ಲ. ಸೊ ಈ ಟೆಡ್ಡಿ ಬೇರ್ದು ಕೂಡ ಚೆನ್ನಾಗೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ಈ ಟೆಡ್ಡಿ ಬೇರ್ ಬಂದುಬಿಟ್ಟು ನಮ್ಮ ತಂಗಿದು. ನಮ್ಮ ತಂಗಿ ಬೆಂಗಳೂರಲ್ಲಿ ಜಾಬ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ಸ್ ಕೊಟ್ಟಿರೋಂಥ ಟೆಡ್ಡಿ ಬೇರ್ ಇದು. ಅವಳು ಸಹ ಅಷ್ಟೇ ಈ ಟೆಡ್ಡಿ ಬೇರ್ನ ಯಾರಿಗೂ ಕೊಡ್ತಿರಲಿಲ್ಲ, ನೀಟಾಗಿ ಇಟ್ಟಿರ್ತಿದ್ಲು. ಯಾವ ಮಕ್ಕಳು ಬಂದ್ರೂ ಸಹ ಅದನ್ನು ಆಟ ಆಡೋಕ್ಕೆ ಕೊಡ್ತಿದ್ದಿಲ್ಲ ಟೆಡ್ಡಿ ಬೇರ್ನ. ಬಟ್ ನಮ್ಮ ಮಕ್ಕಳಿಗೆ ಮಾತ್ರ ಕೊಡ್ತಾಳೆ ಅದನ್ನು, ಟೆಡ್ಡಿ ಬೇರ್ನ ಆಟ ಆಡಲಿಕ್ಕೆ. ಇವ್ರಿಗೂ ಸಹ ಅಷ್ಟೇ, ಕ್ರಿಯಾನ್ಶಿಗೆ ಆ ಟೆಡ್ಡಿ ಬೇರ್ ನೋಡಿದ್ರೆ ಏನು ಖುಷಿನೋ. ದೊಡ್ಡದಾಗಿರುತ್ತಲ್ಲ ಅದನ್ನು ಹಿಡ್ಕೊಳಕ್ಕೆ ಹೋಗ್ತಾರೆ. ಹಾಗೆ ತುಂಬ ಇಷ್ಟ ಈ ಟೆಡ್ಡಿ ಬೇರ್ ಅಂದರೆ ಅವ್ರಿಗೆ. ಸೊ ಈ ಟೆಡ್ಡಿ ಬೇರ್ನ ಕತೆ ಇದಾಗಿತ್ತು. ಇದು ಬಂದುಬಿಟ್ಟು ನಮ್ಮ ತಂಗಿದು, ಅವ್ರ ಫ್ರೆಂಡ್ಸ್ ಕೊಟ್ಟಿದ್ದರು. ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ಲು, ಆಗ ಅವಳ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ರು ಈ ಟೆಡ್ಡಿ ಬೇರ್ನ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಇದು ಎಲ್ಲ ರೆಡಿ ಮಾಡ್ತಾಯಿದ್ದೆ ಟೆಡ್ಡಿ ಬೇರ್ಗಳನ್ನ. ಅಮ್ಮ ಬಂದುಬಿಟ್ಟು ಮಲ್ಕೊಂಡಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಸೀರಿಯಲ್ ನೋಡ್ತಾ ಇದ್ದಾರೆ ಅವರು. ನಾನು ಬಂದುಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಕೃಷಿ ಮಲ್ಕೋತಾಳೆ. ಕ್ರಿಯಾಂಶ್ ಬಂದುಬಿಟ್ಟು ಅಲ್ಲಿ ನಮ್ಮ ತಮ್ಮನ ಹತ್ರ ಇದ್ದಾನೆ, ಅವನು ಒಳಗಡೆ ಮಲ್ಕೊಂಡಿದ್ದಾನೆ. ಮಧ್ಯಾಹ್ನ ಒಂದು 3:30 ಏನೋ ಆಗಿತ್ತು. ಸೊ ಆಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ,
ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹಳೆಯ ವ್ಲಾಗ್ಸ್ನೂ ಸಹ ನೋಡಿ. ಎಲ್ಲದೂ ನನ್ನ ಚಾನಲಲ್ಲಿ ಇರುತ್ತೆ, ಒಂದ್ಸರಿ ವಿಸಿಟ್ ಮಾಡಿ. ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೂ ಸಹ ಅಷ್ಟೇ ಟೆಡಿ ಬೇರ್ ಅಂದರೆ ತುಂಬಾ ಇಷ್ಟ. ನಮ್ಮ ಕೃಷಿಗೂ ಸಹ ಅಷ್ಟೇ ಟೆಡಿ ಬೇರ್ ಅಂದರೆ ತುಂಬಾ ಇಷ್ಟ. ಅವಳಿಗೂ ಸಹ ಅಷ್ಟೇ. ಕೊಟ್ಟರೆ ಸಾಕು ಆಡ್ಕೊಳ್ತಾನೇ ಇರ್ತಾಳೆ, ಅದ್ರ ಜೊತೆನೇ ಇರ್ತಾಳೆ ಆಡ್ಕೊಳ್ತಾ. ಮತ್ತು ವಾಕರಲ್ಲಿ ಹಾಕಿದ್ರೆ ಸೀದಾ ಹೋಗ್ಬಿಟ್ಟು ಆ ಟೆಡಿ ಬೇರ್ಗಳನ್ನ ಎಳ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಮನೆ ತುಂಬ ಅಡಾಡ್ತಾ ಇರ್ತಾಳೆ. ಅವಳಿಗೂ ಅಷ್ಟೇ ಟೆಡಿ ಬೇರ್ ಅಂದರೆ ತುಂಬಾ ಇಷ್ಟ. ಸೊ ನೀವು ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಅದ್ರ ಜೊತೆ ಆಡ್ತಾನೇ ಇದ್ದಾಳೆ. ಅದ್ರ ಜೊತೆ ಆಡ್ತಾ ಆಡ್ತಾ ಮಲ್ಕೊಂಡ್ಬಿಡ್ತಾಳೆ. ಸೊ ಈ ಟೆಡಿ ಬೇರ್ನ ಕತೆ ಇದಾಗಿತ್ತು. ನಮ್ಮ ತಂಗಿದು ಬೆಂಗಳೂರಲ್ಲಿ ಅವ್ರ ಫ್ರೆಂಡ್ಸ್ ಕೊಡಿಸಿದ್ದು. ನನಗೆ ಇವತ್ತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಒಂಥರ ಇದೆ. ಸಾರಿ, ಏನು ಅಂದ್ಕೋಬೇಡಿ. ವ್ಲಾಗ್ ಮಾಡಿರ್ತೀನಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ ನನಗೆ. ಫುಲ್ ಡೇ ಬ್ಯುಸಿ ಇರ್ತೀನಿ. ಪಾಪಗಳ ಜೊತೆ ಮನೆ ಕೆಲಸ ಅದು ಇದು ಅಂದ್ಕೊಂಡು ವ್ಲಾಗ್ ಮಾಡಿರ್ತೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇರೋಲ್ಲ. ಆ್ಯಕ್ಚುಲಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ನೈಟ್ 11 o'clock ಆಗಿದೆ. ಪಾಪುಗಳನ್ನ ಮಲಗಿಸ್ಬಿಟ್ಟು ವ್ಲಾಗ್ಗೆ ವಾಯ್ಸ್ ಓವರ್ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು, ಇದರಿಂದನೇ ಲೇಟ್ ಆಗೋದು. ವ್ಲಾಗ್ ಇರುತ್ತೆ, ರೆಡಿ ಇರುತ್ತೆ, ಬಟ್ ವಾಯ್ಸ್ ಓವರ್ ಕೊಡೋದೇ ಲೇಟ್ ಆಗಿಬಿಡುತ್ತೆ. ವಾಯ್ಸ್ ಓವರಿಂದನೇ ಲೇಟ್ ಆಗೋದು. ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕೋಕ್ಕಾಗಲ್ಲ ನನಗೆ. ಸ್ವಲ್ಪ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಥರ ಹಾಕ್ತೀನಿ, ಬಟ್ ವ್ಲಾಗ್ ಮಾಡ್ಕೊಳ್ತಾನೆ ಇರ್ತೀನಿ. ನನಗೆ ಯಾವಾಗ ಫ್ರೀ ಇರ್ತೀನಿ ಆಗೆಲ್ಲ ವ್ಲಾಗ್ ಮಾಡ್ತಾಯಿರ್ತೀನಿ. ನೋಡ್ತೀನಿ ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ಲೋ ಯೋಚನೆ ಮಾಡ್ತಾಯಿದ್ದೀನಿ. ಅದನ್ನು ಹೇಳ್ತೀನಿ ಬರೋವಂಥ ವ್ಲಾಗ್ಸಲ್ಲಿ. ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡ್ತೀನಾ, ಕ್ಲೋಸ್ ಮಾಡ್ತೀನಾ ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ಲ, ಟೆಡಿ ಬೇರ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಚೆನ್ನಾಗಿ ನೀಟಾಗೆಲ್ಲ ತೊಳೆದ್ಬಿಟ್ಟಿದೆ. ತುಂಬ ಧೂಳಾಗ್ಬಿಟ್ಟಿತ್ತು ಎರಡೂ ಟೆಡಿ ಬೇರ್ಗಳು. ಸೊ ಅದಕ್ಕೋಸ್ಕರ ಒಂದು ದಿವಸ ಚೆನ್ನಾಗಿ ತೊಳೆದು ನೀಟಾಗಿ ಎಲ್ಲ ಹತ್ತಿ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡಿದ್ದೆ. ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಟೆಡಿ ಬೇರು. ಸೊ ನೀವು ಇಲ್ಲಿ ನೋಡ್ಬೋದು. ಖುಷಿ ನೋಡಿ, ಖುಷಿ ಆಗ್ತದೆ. ಇದರಿಂದ ಇರ್ಬೇಕಾ? ಇದಾದ್ರೆ ಬೆಳಂಗಿಲ್ಲ, ಆಗಲ್ಲ. ಇದಾದ್ರೆ ಬಿದ್ದು ಬಿಡ್ತೈತೆ. ಚಿನಿಗ ಇಲ್ಲಿ ನೋಡಿ, ಇಲ್ಲಿಗ ಚಿನಿಗ ಇಲ್ಲಿ ನೋಡಿ, ಇಲ್ಲಿಗ ಸೊ ಈ ಟೆಡಿ ಬೇರ್ ರೆಡಿ ಆಗಿದೆ. ಈಗ ಅದರ ಜಾಗಕ್ಕೆ ಅದನ್ನು ಇಡೋಣ ಟೆಡಿ ಬೇರ್ನ. ಸೊ ಈ ಟೆಡಿ ಬೇರ್ ಜಾಗ ಇದು ಟಿ ವಿ ಹತ್ರ. ಇಲ್ಲಿ ಇದ್ರ ಕೆಳಗಡೆ ಇನ್ನೊಂದು ಚಿಕ್ಕದಿದೆಯಲ್ಲ, ಆ ಟೆಡಿ ಬೇರ್ನ ಇಡ್ತೀವಿ. ವಾಕರೆಲ್ಲ ಹಾಕಿರ್ತೀವಲ್ಲ, ಕೃಷ್ವಿನಾದ್ರಾಗಲಿ ಕ್ರಿಯಾನ್ಸ್ನಾದ್ರಾಗಲಿ ಬಂದ್ಬಿಟ್ಟು ಕಿತ್ತಿ ಎರಡೂ ಟೆಡಿ ಬೇರ್ನ ಕೆಳಗೆ ಬೀಳಿಸ್ಬಿಡ್ತಾರೆ. ಸೊ ಬನ್ನಿ, ಇನ್ನೂ 2 ಟೆಡಿ ಬೇರ್ಸ್ ಇದೆ. ನಾನು ಆ ಟೆಡಿ ಬೇರ್ಸ್ನ ತೋರಿಸ್ತೀನಿ. ಈ ಟೆಡಿ ಬೇರ್ ಬಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೊಸ್ದಾಗಿ ಮದುವೆ ಆದಾಗ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಕೊಡಿಸಿರೋಂಥ ಟೆಡಿ ಬೇರು ಮೇಲೆ ದೊಡ್ಡದಿದೆಯಲ್ಲ ಅದು. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಕೊಡಿಸಿರೋವಂಥದ್ದು. ದೀಪು, ಸಹನಾ, ನವ್ಯ ಅಂತ ಹೇಳ್ತೀನಲ್ಲ, ಅವ್ರ ಅಮ್ಮ ಕೊಡಿಸಿರೋವಂಥ ಟೆಡಿ ಬೇರ್ ಅದು ಚಿಕ್ಕದು. ಇದು ದೊಡ್ಡದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಮೈಸೂರಲ್ಲಿ ತಗೊಟ್ಟಿದ್ದು. ಈ ಒಂದು ಚಿಕ್ಕ ಟೆಡಿ ಬೇರ್ ಇದೆಯಲ್ಲ, ಇದು ಒಂಥರ ಸ್ಪೆಷಲ್, ನಮ್ಮ ಅಕ್ಕ ಕೊಡಿಸಿದ್ದು. ಸೊ ಅದನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದೀವಿ ನಾವು ನೆನಪಿಗೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ, ನಮ್ಮ ಮನೆಯ ಟೆಡಿ ಬೇರ್ ಕತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವ್ಲಾಗ್ನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.